ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಕೇವಲ ಹಿಂದಿನ ಕಾಲದಲ್ಲಿ ಇದ್ದಂತಹ ಮಹಾತ್ಮರು, ಸತ್ಪುರುಷರು, ಪವಾಡ ಪುರುಷರು, ದೈವಾಂಶ ಸಂಭೂತರು, ಫಿಲಾಸಫರ್ಸ್ ಇವರು ಮಾತ್ರ ಗುರುಗಳನ್ನಾಗಿ ಸ್ವೀಕರಿಸಬೇಕಾ ಅಥವಾ ಸ್ವೀಕರಿಸಬಾರದಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ಒಂದು ಅದ್ಭುತವಾದಂತಹ ಪ್ರಶ್ನೆ ಕೇಳಿದ್ದಾರೆ. ಬಹಳ ಸಂತೋಷ ಆಯಿತು. ಯಾಕೆಂದರೆ ಪ್ರಶ್ನೆಯಲ್ಲಿ ಸತ್ವ ಇದ್ದರೆ ಉತ್ತರದಲ್ಲೂ ಕೂಡ ಸತ್ವ ಇರುತ್ತೆ. ಪ್ರಶ್ನೆ ಸಣ್ಣ ಗಾತ್ರದ್ದು, ಸಣ್ಣ ಪ್ರಮಾಣದ್ದಾದರೆ ಉತ್ತರಗಳು ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಇರ್ತವೆ. ಖುಷಿ ಕೊಡಲ್ಲ, ರುಚಿಸಲ್ಲ. ಪ್ರಶ್ನೆಗೆ ಸತ್ವ ಇರಬೇಕು. ಆದ್ದರಿಂದ ಈ ಪ್ರಶ್ನೆ ನನಗೆ ಬಹಳ ಇಷ್ಟ ಆಯಿತು. ಅವ್ರು ಕೇಳೋದೇನು ಅಂತಂದರೆ, ಗುರುಗಳು ಅಂದರೆ ಯಾರು ಅಂತಂದರೆ ಇಂತಿಂಥವರು ಗುರುಗಳು. ಉದಾಹರಣೆಗೆ ಬುದ್ಧ, ಬಸವಣ್ಣ, ಕೃಷ್ಣ, ರಾಮ, ಹನುಮ. ನಮ್ಮ ಪೌರಾಣಿಕದಲ್ಲಿ ತಗೊಂಡ್ರೆ ಆ ರೀತಿ, ಇದರಲ್ಲಿ ತಗೊಂಡ್ರೆ ಸಂತ ಶಿಶುನಾಳ ಶರೀಫ, ಮಹಾವೀರ, ಸರ್ವಜ್ಞ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ವಾದಿರಾಜರು, ಕನಕದಾಸರು, ಪುರಂದರದಾಸರು, ಇವರೆಲ್ಲ ಗುರುಗಳು. ಈಗಿನ ಗುರುಗಳು ಯಾರು ಗುರುಗಳಲ್ಲ. ಇವರನ್ನು ಯಾರನ್ನು ಗುರುಗಳಂತ ಸ್ವೀಕರಿಸಬೇಡಿ ಅಂತ ಹೇಳಿದ್ದಾರೆ ಕೆಲವರು ಹಿರಿಯರು. ಇದನ್ನ ನಿಮ್ಮ ಉತ್ತರದಲ್ಲಿ ಕೇಳೋದಕ್ಕೆ ಬಯಸ್ತೀರಿ, ದಯವಿಟ್ಟು ಉತ್ತರ ನೀಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಖಂಡಿತವಾಗಲೂ ಇವರೆಲ್ಲ ಮಹಾತ್ಮರೇ, ಸತ್ಪುರುಷರೇ, ದೂಸರ ಮಾತೇ ಇಲ್ಲ. ಡೆಫಿನೆಟ್ಲಿ ಇವರೆಲ್ಲರೂ ಕೂಡ ಅತ್ಯದ್ಭುತವಾಗಿರೋರು. ನಾನು ಹೇಳೋದು, ಇವರೆಲ್ಲ ಬದುಕಿದಾರ. ಹೋಗಿ ಆ ಗುರುಗಳ ಹತ್ರ ಹೋಗಿ. ಬದುಕಿಲ್ಲ. ಭೂಮಂಡಲದ ಒಂದು ಬ್ರಹ್ಮಾಂಡದ ನಿಯಮಗಳನ್ನು ತಿಳ್ಕೊಳ್ಳಿ. ಸೂತ್ರ, ನಿಯಮ ಅಲ್ಲ, ಅದು ಸೂತ್ರಗಳು. ಯಾವುದೇ ಒಂದು ಆವಿಷ್ಕಾರವನ್ನು ನಾವು ಮಾಡಬೇಕಾದ್ರೆ ಅದರದ್ದು ಸೂತ್ರಗಳು ಬೇಕೇ ಬೇಕು. ಸೂತ್ರಗಳಿಲ್ಲದೇ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಸೂತ್ರಗಳು ಇಡೀ ಭೂಮಂಡಲದಲ್ಲಿ ಕೃಷ್ಣ ಒಂದೇ ಸಲ ಜನ್ಮ ಎತ್ತು ಬಂದಿರೋದು. ಮತ್ತೆ ಕೃಷ್ಣ ಬರಲ್ಲ, ಕೃಷ್ಣ ಹುಟ್ಟಲ್ಲ, ಮತ್ತೆ ರಾಮ ಹುಟ್ಟಲ್ಲ, ಮತ್ತೆ ಬುದ್ಧ ಹುಟ್ಟಲ್ಲ, ಮತ್ತೆ ಜಿಡ್ಡು ಕೃಷ್ಣಮೂರ್ತಿ ಹುಟ್ಟಲ್ಲ, ಓಶೋ ಮತ್ತೆ ಹುಟ್ಟಲ್ಲ, ಶಂಕರಾಚಾರ್ಯರು ಮತ್ತೆ ಹುಟ್ಟಲ್ಲ, ಮಧ್ವಾಚಾರ್ಯರು ಮತ್ತೆ ಹುಟ್ಟಲ್ಲ, ರಾಮಾನುಜಾಚಾರ್ಯರು ಮತ್ತೆ ಹುಟ್ಟಲ್ಲ, ಮಹಾವೀರ ಮತ್ತೆ ಹುಟ್ಟಲ್ಲ. ಯಾರ್ಯಾರನ್ನ ಅವರು ಗುರುತಿಸ್ತಾರೋ, ಸರ್ವಜ್ಞ, ಬಸವಣ್ಣ, ಇವರೆಲ್ಲರೂ ಕೂಡ ಒಂದೇ ಸಲ ಜನ್ಮ ತಂದು ಬಂದಿರೋರು. ಮತ್ತೆ ಅವರೇ ಹುಟ್ಟುತ್ತಾರೆ? ಖಂಡಿತವಾಗ್ಲೂ ಹುಟ್ಟೋದಿಲ್ಲ. ಹುಟ್ಟುತ್ತಾರೆ, ಬೇರೆ ರೂಪದಲ್ಲಿ ಹುಟ್ಟುತ್ತಾರೆ. ಕೃಷ್ಣ ಅನ್ನೋನು ಒಬ್ಬನೇ, ರಾಮ ಅನ್ನೋನು ಒಬ್ಬನೇ, ಹನುಮ ಅನ್ನೋನು ಒಬ್ಬನೇ. ಇನ್ನೊಬ್ಬ ಹನುಮ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬ ರಜನೀಶ್ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬ ಜಿಡ್ಡು ಕೃಷ್ಣಮೂರ್ತಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬ ಸರ್ವಜ್ಞ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬ ಬಸವಣ್ಣ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಹುಟ್ಟೋದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಇವರೆಲ್ಲ ಹೇಗೆ ಬಂದರು? ಕೃಷ್ಣ ಇದ್ದಾಗ ಬಸವಣ್ಣ ಇರಲಿಲ್ಲ. ಕೃಷ್ಣನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಬಸವಣ್ಣನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಬುದ್ಧನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಪ್ರತಿಯೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ಈಗ ಹೊಸಬ್ರು ಕೂಡ ಹುಟ್ಟುತ್ತಾರೆ. ಅವ್ರನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಅವ್ರಿಗಿಂತ ಅತ್ಯದ್ಭುತವಾದ ಜ್ಞಾನ ಇರೋರು ಇರ್ತಾರೆ. ಅವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ? ಯಾರೋ ಮುಟ್ಟಾಳ್ರು ಹೇಳದಂತಹ ಹೇಳಿಕೆ ಇದು. ಇವರು ಮಾತ್ರ ಗುರುಗಳು, ಇವರು ಮಾತ್ರ ಮಹಾತ್ಮರು, ಇವರೇ ವಿಶ್ವಗುರುಗಳು, ಇನ್ನು ಮಿಕ್ಕದವ್ರು ಯಾರು ಅಲ್ಲ. ಯಾರನ್ನು ನಂಬಬೇಡಿ ಅಂದ್ರೆ ಹೊಸ ಹಳೆ ಬೇರು, ಹೊಸ ಚಿಗುರು ಅಂತಾರೆ. ಆ ರೀತಿ ಹೊಸ ಚಿಗುರುಗಳು ಬರ್ತಾನೆ ಇರ್ತಾರೆ. ಕೃಷ್ಣನ ಕಾಲದಲ್ಲಿ ಬಸವಣ್ಣ ಇರಲಿಲ್ಲ. ಈಗ ಬಸವಣ್ಣನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು? ಆತ ಬದುಕಿದ್ದಾಗಲ್ಲ. ಏನಿವತ್ತು ಕೊಂಡಾಡ್ತಾರೆ ಬಸವಣ್ಣನ, ಸಂತ ಶಿಶುನಾಳ ಶರೀಫನ್ನ, ಬುದ್ಧನ್ನ, ಮಹಾವೀರನ್ನ, ಸರ್ವಜ್ಞನ್ನ. ಏನು ಸ್ಟ್ಯಾಚ್ಯೂಗಳು ಹಾಕಿದ್ದು, ಪುಸ್ತಕಗಳು ಪ್ರಿಂಟ್ ಮಾಡಿದ್ದು, ಹೊರದೇಶದಲ್ಲೂ ಕೂಡ ಪುತ್ಥಳಿಗಳನ್ನ ಸರ್ಕಲ್ಗಳಲ್ಲಿ ನೆಟ್ಟಿದ್ದು. ಯಾರು ಏನೇನೆಲ್ಲ ಮಾಡಿದ್ರು ಕೂಡ ಆಗಿನ ಕಾಲದಲ್ಲಿ ಅವರು ಎಷ್ಟು ಕಲ್ಲೇಟು ತಿಂದಿದ್ದಾರೆ, ಎಷ್ಟು ಚಪ್ಪಲಿ ಏಟು ತಿಂದಿದ್ದಾರೆ, ಎಷ್ಟು ಅವಮಾನಕ್ಕೊಳಗಾಗಿದ್ದಾರೆ. ಅವ್ರಿಗೆ ಎಷ್ಟು ಬೇಸರ ಆಗಿರಬಾರ್ದು. ಯಾಕೆ ಅಂತಂದ್ರೆ ಈಗ ಅವರು ಫೇಮಸ್ ಆಗಲ್ಲ. ಆಗ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಂಡಂಥವ್ರು ಒಂದು 10 to 15%, ಹೆಚ್ಚಂದ್ರೆ ಒಂದು 20%, 80% ಅಷ್ಟು ಜನಗಳಿಗೆ, ಅದರಲ್ಲಿ 40%ಗೆ ಗೊತ್ತೇ ಇಲ್ಲ ಯಪ್ಪ ಯಾರು ಅಂತ.
ಇನ್ನು 40% ಎಲ್ಲ ಅವನಿಗೆ ಕಾಲೆಳೆಯಕ್ಕೆ, ಅವನನ್ನು ಬೀಳ್ಸಕ್ಕೆ, ಅವನನ್ನು ಕೊಲ್ಲೋದಕ್ಕೋಸ್ಕರನೇ ಕಾಯ್ಕೊಂಡಿದ್ದೆ. ಯಾವಾಗ ಆತ ಸತ್ತ ನಂತರ ಅಯ್ಯೋ ಇವರು ಮಹಾತ್ಮರು, ಇವರು ಇಂಥ ಗುರುಗಳು ಅಂಥ ಗುರುಗಳು ಇದ್ದಾಗ ಬೆಲೆ ಇಲ್ಲ, ಯಾರು ಬರಲಿಲ್ಲ, ಕೇಳಲಿಲ್ಲ. ಅವಾಗ ಗುರುತಿಸುವಂತಹ ಯೋಗ್ಯತೆ ಅರ್ಹತೆ ಸಾಮಾನ್ಯರಲ್ಲಿ ಇಲ್ಲ. ಅವರು ಸತ್ತ ನಂತರ ಅವ್ರ ಪುತ್ಥಳಿಗಳನ್ನ ಇಟ್ಟು ಅವ್ರಿಗೇನೋ ಒಂದು ದೊಡ್ಡದು ಮಂದಿರ ಕಟ್ಟಿ ಅವ್ರಿಗೊಂದು ಅತ್ಯದ್ಭುತವಾದ ಪುಸ್ತಕಗಳನ್ನೆಲ್ಲ ಬರೆದು ಪಬ್ಲಿಷ್ ಮಾಡಿ ಎಲ್ಲ ಮನೆಗೂ ಹಂಚಿ ಎಲ್ಲ ಆಶ್ರಮಗಳಿಗೆ, ಎಲ್ಲ ಮಠಗಳಿಗೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪಠ್ಯ ಪುಸ್ತಕದಲ್ಲಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಆಗ ಇದ್ದಾಗ ಮಾಡಿದ್ರ? ಇಲ್ಲ. ಯಾಕೆ ಮಾಡಲಿಲ್ಲ? ಅವರು ಓದ ನಂತರ ಅವ್ರಿಗೆ ಸ್ಥಾನಮಾನ, ಬೆಲೆ, ಗೌರವ ಎಲ್ಲವೂ ಕೂಡ ಸಿಕ್ಕಿದ್ದು. ಸೊ ಯಾರೋ ಮುಟ್ಟಾಳ್ರು ಹೇಳಿದ್ದ, ಅವ್ನು ಯಾರು ಅಂತ ಹೇಳಯ್ಯ, ನಾನು ಅವನ ಜೊತೆ ಹೋಗಿ ನೇರವಾಗಿ ಬಂದು ಕುಂತ್ಕೊಂಡು ಮಾತಾಡ್ತೀನಿ. ಅವನು ಯಾವನ ಹೇಳ್ದ? ಅವನು ಚಿಕ್ಕವನಾಗಿರ್ಲಿ ದೊಡ್ಡವನಾಗಿರ್ಲಿ, ಅವನು ಯಾರಾದರೂ ಆಗಿರಲಿ, ಇವರು ಮಾತ್ರ ಗುರುಗಳು, ವಿಶ್ವಗುರುಗಳು, ಇವರನ್ನು ಮಾತ್ರ ನಾವು ಫಾಲೋ ಮಾಡಬೇಕು, ಬೇರೆಯವ್ರನ್ನ ನಾವು ಗುರುಗಳು ಅಂತ ಅಕ್ಸೆಪ್ಟ್ ಮಾಡಬಾರ್ದು. ಅವ್ರು ಇದ್ರೆ ಖಂಡಿತವಾಗ್ಲೂ ಮಾಡ್ರಯ್ಯ, ಯಾರು ಬೇಡ ಅಂತಾರೆ. ಅವ್ರು ಇಲ್ವಲ್ಲ. ಈಗ ಅವ್ರು ಇಲ್ಲದೆ ಇದ್ದಾಗ ಮತ್ತೆ ಮತ್ತೆ ಭೂಮಂಡಲ ಹುಟ್ಟಿಸ್ತಾನೆ ಇರುತ್ತೆ. ರುಚಿಯಾದ ಮಾವಿನ ಹಣ್ಣು ಮರ ಹಾಕಿ ಮೊದಲನೇ ಬಾರಿ ಹಣ್ಣು ಕೊಟ್ಟಿದೆ. ಇದೇ ಸರ್ವಶ್ರೇಷ್ಠವಾದ ಹಣ್ಣು, ಮತ್ತೊಂದು ಹಣ್ಣು ಈ ಮರ ಕೊಡೋದಿಲ್ಲ. ಇದು ಬಂಜೆ ಮರ, ಕಟ್ ಮಾಡ್ಬಿಡಕ್ಕಾಗುತ್ತಾ? ಎರಡನೇ ಬಾರಿ ಸೀಸನ್ ಬಂದಾಗ ಮತ್ತೊಂದು ಹಣ್ಣು ಕೊಡ್ತದೆ. ಅದರಲ್ಲಿ ಇಡೀ ಮರದಲ್ಲಿ ಎಷ್ಟೋ ಒಂದು ಹಣ್ಣುಗಳು ರುಚಿಯಾಗಿರ್ತವೆ. ಆ ಮರ ಇರೋವರೆಗೂ, ಜೀವಂತವಾಗಿರೋವರೆಗೂ ಪ್ರತಿ ವರ್ಷ ಸೀಸನ್ನಲ್ಲಿ ಕೊಡ್ತಾನೆ ಇರುತ್ತೆ. ಅದೇ ರೀತಿ ಭೂಮಂಡಲ, ಭೂಮಿ ತಾಯಿ ಅಥವಾ ಜನ್ಮ ಕೊಟ್ಟಂತಹ ತಾಯಿ, ಜನ್ಮ ನಮಗೆ ಕಾರಣಕರ್ತರು, ತಂದೆ ತಾಯಿಗಳು. ಆ ಥರ ಗರ್ಭ, ವಿಶೇಷವಾದಂತಹ ಗರ್ಭಗಳು ಶತಶತಮಾನಕ್ಕೂ, ಈಗ 2021ನೇ ಶತಮಾನ ಬಿಟ್ಟುಬಿಡಿ, 22ರಲ್ಲೂ 23ರಲ್ಲೂ 24ರಲ್ಲೂ ಪ್ರತಿ ಶತಮಾನದಲ್ಲೂ ಮಹಾತ್ಮರು ಜನಿಸ್ತಾನೆ ಇರ್ತಾರೆ. ಮತ್ತೆ ಕೃಷ್ಣ ಬರಲ್ಲ, ರಾಮ ಬರಲ್ಲ, ಬುದ್ಧ ಬಸವಣ್ಣ ಬರಲ್ಲ, ಮಹಾವೀರ ಸರ್ವಜ್ಞ ಬರೋದಿಲ್ಲ. ಅವ್ರಿಗಿಂತನೂ ಹೆಚ್ಚಾಗಿರೋರು ಬರಬಹುದು, ಅವ್ರಿಗಿಂತನೂ ವಿಶೇಷವಾಗಿರೋರು ಬರಬಹುದು, ವೈಶಿಷ್ಟ್ಯತೆಗಳನ್ನು ಹೊಂದಿರುವಂಥವ್ರು ಬರಬಹುದು. ಆದರೆ ಯಾವನ ಮುಟ್ಟಾಳ, ಅವನ ಒಂದು ಅಜ್ಞಾನದಿಂದ ಅಲ್ಪಜ್ಞ ಅಂತ ಕರೀತಾರೆ. ಇಷ್ಟೇ ಅವನ ಚಿಂತನೆ. ಇವರನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬೇರೆಯವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡ್ಬಿಡಿ. ಯಾರು ಗುರುಗಳಲ್ಲ. ಯಾಕೆ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ? ಅವರು ಮಹಾತ್ಮರು, ಸತ್ಪುರುಷರು, ದೈವಾಂಶ ಸಂಭೂತರು. ಯಾಕೆಂದ್ರೆ ಅವ್ರ ಬಗ್ಗೆ ಪುಸ್ತಕ ಬರೆದ್ಬಿಟ್ಟಿದ್ದಾರೆ, ಸ್ಟ್ಯಾಚ್ಯೂಗಳು ಕಟ್ಬಿಟ್ಟಿದ್ದಾರೆ. ಆದ್ರಿಂದ ಏನು ಇಡೀ ವಿಶ್ವ ಎಲ್ಲ ಕೊಂಡಾಡುತ್ತೆ. ಅದಕ್ಕೋಸ್ಕರ ಅವ್ರನ್ನ ಒಪ್ಕೊಳ್ಳಿ. ಅವ್ರ ಬದುಕೇ ಇಲ್ವಲ್ಲಪ್ಪ ಒಪ್ಕೊಳ್ಳಕ್ಕೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಬುದ್ಧ ಅಷ್ಟಾಂಗ ಯೋಗವನ್ನ ಮಾಡ್ದ. ಯಾರ್ಯಾರು ಅನುಯಾಯಿಗಳಾಗ್ತಾರೆ, ಬೌದ್ಧಿಸಮ್ನ ಫಾಲೋ ಮಾಡ್ತಾರೆ, ಅವ್ರಿಗೆ ಇಂತಿಂಥ ನಿಯಮಗಳನ್ನು ಫಾಲೋ ಮಾಡಬೇಕು. ಮಹಾವೀರ, ಜೈನರು ಮಹಾವೀರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ, ಇಂತಿಂಥ ನಿಯಮಗಳು. ಅಕಸ್ಮಾತ್ ಈಗ ಏನಾದರೂ ಮಹಾವೀರ ಇದ್ದಿದ್ರೆ, ಬುದ್ಧ ಇದ್ದಿದ್ರೆ ಆ ಅಷ್ಟಾಂಗ ಯೋಗನೂ ಇರ್ತಿರ್ಲಿಲ್ಲ. ಆತ ಜೈನರದ್ದು ಒಂದು ಏನು ಸಂಪ್ರದಾಯ ಇರುತ್ತೆ ಅದು ಕೂಡ ಇರ್ತಾ ಇರಲಿಲ್ಲ. ಅಪ್ಗ್ರೇಡ್ ಆಗೋದು. ಯಾಕೆಂದ್ರೆ 21ನೇ ಶತಮಾನಕ್ಕೆ ಈಗ ಬಸವಣ್ಣ ಏನಾದರೂ 12ನೇ ಶತಮಾನದಲ್ಲಿ ಇದ್ದಂತಹ ಬಸವಣ್ಣ ಈಗಿದ್ದಿದ್ರೆ ಈ ಬಸವಣ್ಣನ ವಚನಗಳೆಲ್ಲ ಬೇರೆ ಬೇರೆ ರೂಪದಲ್ಲಿ ಬರೋದು. ಸರ್ವಜ್ಞ ಏನಾದರೂ ಈಗಿದ್ದಿದ್ರೆ 21ನೇ ಶತಮಾನ ಬೇರೆ ಬೇರೆ ರೂಪದಲ್ಲಿ ಬರೋದು. ಆದ್ರಿಂದ ಇದನ್ನ ದಯವಿಟ್ಟು ನೀವು ಒಪ್ಪುಗಳಂಗಿದ್ರೆ ಒಪ್ಪುಗಳಿಗೆ ತೊಂದರೆ ಇಲ್ಲ. ನನ್ನ ಚಿಂತನೆ ಏನು ಅಂತಂದ್ರೆ, ಗಾಳಿಯ ರೂಪದಲ್ಲಿ ಇರಬೇಕು ವಿಚಾರಗಳು. ಎಲ್ಲರಿಗೂ ಬೀಸೋ ಗಾಳಿ ಒಂದೇ, ಸೂರ್ಯ ಎಲ್ಲರಿಗೂ ಒಂದೇ. ಇಡೀ ಭೂಮಂಡಲದಲ್ಲಿರೋ ಎಲ್ಲ ಸಕಲ ಜೀವಿಗಳಿಗೂ ಸೂರ್ಯ ಒಬ್ಬನೇ. ಬೇರೆ ಬೇರೆ ದೇಶಕ್ಕೆ ಒಬ್ಬೊಬ್ಬ ಸೂರ್ಯನಿಲ್ಲ. ಅದೇ ರೀತಿ ವಿಚಾರಗಳು, ಚಿಂತನೆಗಳು ಯಾವಾಗಲೂ ಸೂರ್ಯ ಚಂದ್ರರ ಹಾಗೆ ಇರಬೇಕು. ಅದು ವೈಯಕ್ತಿಕವಾಗಿದ್ರೆ 2+2 400, 1000, 2000, 2 ಲಕ್ಷ, 2 ಕೋಟಿ ಎಷ್ಟು ಬೇಕಾದ್ರೆ ಹಾಕು. ಬಟ್ ಇಡೀ ವಿಶ್ವದಲ್ಲಿ 2+2 ಎಷ್ಟು ಅಂದ್ರೆ 4. ಆ ರೀತಿ ವೈಜ್ಞಾನಿಕವಾದಂತಹ ಉತ್ತರಗಳನ್ನು ಕೊಡಬೇಕು. ಇಂಡಿವಿಜುವಲ್ ಆದಂತಹ ಉತ್ತರಗಳು ಅದು ಬೇರೆ. ಅದು ನಾವು ಇಂಡಿವಿಜುವಲ್ ಆಗಿ ಮಾತಾಡ್ತೀವಿ, ಏನ್ ಬೇಕಾದ್ರೂ ಮಾತಾಡ್ತೀವಿ. ನನ್ನ ಮನೇಲಿ ನಾನು ಇಷ್ಟ ಬಂದಿದ್ದು ಮಾಡ್ಕೊಂತೀನಿ, ನಿನ್ನ ಮನೇಲಿ ನೀನು ಇಷ್ಟ ಬಂದಿದ್ದು ಮಾಡ್ಕೊಂತೀನಿ. ನಾನೊಂದು ಆಚರಣೆ ಮಾಡ್ತೀನಿ, ನೀನೊಂದು ಆಚರಣೆ ಮಾಡು, ಮಜಾ ಮಾಡು. ಬಟ್ ಸಮಾಜ ಅಂತಿದ್ದಾಗ ಸಮಾಜದಲ್ಲಿ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ಸ್ ಅಂತಿದೆ, ಅದನ್ನ ನಾವು ನೋಡ್ಕೊಳ್ಬೇಕಾಗ್ತದೆ. ಅದೆಲ್ಲ ವೈಯಕ್ತಿಕ. ಆದ್ರಿಂದ ಯಾರು ನೀವು ಕೇಳದಂತಹ ಪ್ರಶ್ನೆಗಳಿಗೆ ನಾನು ಕೊಡುವಂತಹ ಉತ್ತರಪ್ಪ, ನಾನು ಸಾಮಾನ್ಯವಾಗಿ
ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಯಾವುದೇ ವಿಚಾರಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಅದರ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ, ಎಲ್ಲ ಆಯಾಮಗಳು, ಎಲ್ಲ ಮಜಲುಗಳು, ಎಲ್ಲ ಸ್ತರಗಳು, ಇಷ್ಟನ್ನ ನೀನು ಇಷ್ಟು ದೃಷ್ಟಿಕೋನದಲ್ಲಿ ಇದು ಎಲ್ಲ ಸೇರಿ 360 ಡಿಗ್ರಿ ನಾಲೆಡ್ಜ್ ಅಂತ ಕರೀತಾರೆ. ಹಂಗೆ ಮಾಡ್ಕೊಂಡ್ರೆ ಮಾತ್ರ ಅಧ್ಯಯನ ಮಾಡು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ. ಅಕಸ್ಮಾತ್ ಮಾಡಿದ್ರು ಕೂಡ ಎಲ್ಲೂ ಹೇಳಕ್ ಹೋಗ್ಬೇಡ. ಅದು ನಿನಗೆ ಆಳ ಗೊತ್ತು, ಉದ್ದ ಗೊತ್ತಿಲ್ಲ, ಉದ್ದ ಗೊತ್ತು, ಅಗಲ ಗೊತ್ತಿಲ್ಲ, ಎತ್ತರ ಗೊತ್ತಿಲ್ಲ, ಗಾತ್ರ ಗೊತ್ತಿಲ್ಲ, ಘನತ್ವ ಗೊತ್ತಿಲ್ಲ, ಅದ್ರ ತೂಕ ಗೊತ್ತಿಲ್ಲ, ಒಂದು ಗೊತ್ತು ಒಂದು ಗೊತ್ತಿಲ್ಲ. ಅವಾಗ ಹೇಳ್ಬಿಡು, ನನಗೆ ಇದು ಮಾತ್ರ ಗೊತ್ತಪ್ಪ, ಇನ್ನು ಮಿಕ್ಕಿದ್ ಗೊತ್ತಿಲ್ಲ ಅಂತ. ನಾನು ಹಂಗೆ ಹೇಳ್ಬಿಡ್ತೀನಿ, ಇದು ಮಾತ್ರ ಗೊತ್ತು, ಇದು ಗೊತ್ತಿಲ್ಲ ಕಣ್ರೆ. ಅಕಸ್ಮಾತ್ ಎಲ್ಲವೂ ಗೊತ್ತಿದ್ರೆ ಹೇಳ್ತೀನಿ, ಹಿಂಗಿದೆ ಹಿಂಗಿದೆ. ಸೊ ಆಳವಾದ ಚಿಂತನೆ ಇದನ್ನ ಯಾರು ಮಾಡ್ತಾರೆ, ಆಳವಾದ ಅಧ್ಯಯನ. ಹೆಬ್ಬಾಳ, ಹೆಬ್ಬಾಳ ಅಂದ್ರೆ ಏನು ಅಂತಂದ್ರೆ, ಆಳ ಅಂದ್ರೆ ಚಿಕ್ಕದು, ಕಿರಿದಾಗಿರುವಂತ. ಹೆಬ್ಬಾಳ ಅಂದ್ರೆ ದೊಡ್ಡದಾಗಿರುವಂತ, ಬೃಹದಾಕಾರವಾಗಿರುವಂತಹ ಆಳ, ಹೆಬ್ಬಾಳ ಅಂತ ಕರೀತಾರೆ. ಹೆಬ್ಬಾಗಿಲು, ವಿಜಯನಗರದ ಹೆಬ್ಬಾಗಿಲು ಅಂದ್ರೆ ಬೃಹದಾಕಾರವಾಗಿರುವಂಥದ್ದು. ಅದೇ ರೀತಿ ಅಧ್ಯಯನ ಕೂಡ ಆಳವಾಗಿರಬೇಕು. ಅದು ಹೆಚ್ಚಾಗಿ ಎಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಅಧ್ಯಯನಗಳಿರಬೇಕು ಹೊರತು ಇಂಡಿವಿಜುವಲ್ ಆಗಿರುವಂಥದ್ದು. ಮಾನ್ಯತೆ ಉಂಟು, ಅದು ಯಾರೋ ಒಂದು 4-5 ಜನ ಮಾನ್ಯತೆ ಆಗ್ತದೆ. ಆ ರೀತಿ ಖಂಡಿತವಾಗಿ ಇಂಡಿವಿಜುವಲ್ ಆಗಿರೋದಕ್ಕೆ ವೈಯಕ್ತಿಕವಾಗಿ ಮಾಡಬೇಡಿ. ಚಿಂತನೆ ಮಾಡಿ. ಜಗಚ್ಚಿಂತಕ ಅಂತಂದ್ರೆ ಏನು ಅರ್ಥ? ವಿಶ್ವಮಾನವ ಅಂದ್ರೆ ಏನು ಅರ್ಥ? ವಿಶ್ವಗುರು ಅಂದ್ರೆ ಏನು ಅರ್ಥ? ಆತ ಎಲ್ಲರಿಗೂ ಗುರು ಅಂತ ಅಂದ್ರೆ ಇಡೀ ವಿಶ್ವದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಗುರುಗಳಿಲ್ಲ. ಇಡೀ ವಿಶ್ವಗುರು, ವಿಶ್ವಮಾನವ, ಇಡೀ ವಿಶ್ವಕ್ಕೆ ಮಾನವ. ವಿಶ್ವಚಿಂತನೆ ಬರೀ ನಾಡನ ಬಗ್ಗೆ ಅಲ್ಲ, ದೇಶದ ಬಗ್ಗೆ ಅಲ್ಲ, ಇಡೀ ವಿಶ್ವ ಚಿಂತನೆ, ಇಡೀ ಭೂಮಂಡಲದ ಬಗ್ಗೆ ಚಿಂತನೆ. ಆದ್ರಿಂದ ಎಲ್ಲವೂ ಕೂಡ ವಿಭಜನೆ ಮಾಡ್ತಾ ಮಾಡ್ತಾ ಕರ್ನಾಟಕದಲ್ಲಿ ಅವ್ರು ಏನಂತಾರೆ, CM ಅಂತಾರೆ, ದೇಶಕ್ಕೆ PM ಅಂತಾರೆ. ಸೊ ಇಡೀ ಪ್ರಪಂಚಕ್ಕೆ ಒಂದೊಂದು ದೇಶದಲ್ಲಿ ಆ CM ಕೆಳಗಡೆ ಯಾರು ಇರ್ತಾರೆ, ಅದೇನೋ MLA, MC, MLC, ಕೌನ್ಸಿಲರು, ಅದು ಇದೆಲ್ಲ ಒಂದು ಹಂತಗಳಾಗಿ ಇರ್ತವೆ. ಅದನ್ನ ನಾವೆಲ್ಲ ಗ್ರಹಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲ ಒಂದೇ ಲೆವೆಲಲ್ಲಿ ನಾವು ಮಾಡ್ಬಿಡ್ತೀವಿ, ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ. ನಮ್ಮ ಚಿಂತನೆಗಳು ಆ ಹಂತಗಳಿದ್ದಂಗೆ ಮೊದಲು 10% ಗೊತ್ತಾದ್ರೆ ಆಮೇಲೆ 20, ಆಮೇಲೆ 30, ಆಮೇಲೆ 40, 50, 60, 70, 80, 90, 100 ಒಂದು ಕ್ಷಣಕ್ಕೆ ಗೊತ್ತಾಗುತ್ತೆ. ಆದ್ರೆ 10ರಿಂದ 20ಕ್ಕೆ ಬರ್ಬೇಕಲ್ಲ. 10ರಲ್ಲಿರೋನು ಹೇಳ್ತಾವನೆ, ಜಡ್ಜ್ ಮಾಡ್ತಾವನೆ 100ರಲ್ಲಿರೋರು, ಅದು ರಾಂಗ್, ಅದು ಹಿಂಗಿರುತ್ತೆ, ಹಿಂಗಿರುತ್ತೆ. 20ರಲ್ಲಿರೋನು ಹೇಳ್ತಾವನು, ಜಡ್ಜ್ ಮಾಡ್ತಾವ್ 100ರಲ್ಲಿರೋನು, 30ರಲ್ಲಿರೋನು ಜಡ್ಜ್ ಮಾಡ್ತಾವ್ 100ರಲ್ಲಿರೋನು, ಅದು ರಾಂಗು. ಇವನು ಹೇಳೋದು ಸತ್ಯ, ಅವನು ಹೇಳೋದು ಸುಳ್ಳಲ್ಲ. ಯಾಕೆಂದ್ರೆ 20ರಲ್ಲಿರೋನಿಗೆ ಅದೇ ಸತ್ಯ, ಪರಮ ಸತ್ಯ. ಆದ್ರೆ 100 ಗೊತ್ತಿಲ್ಲ ಅವನಿಗೆ. ಆ 100 ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ತಪ್ಪು ಅಂತ ಹೇಳ್ತಾವನೆ. ಆದ್ರಿಂದ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನೇ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೂ ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡಿ. ಅದು ಎಂಥದ್ದೇ ಸಮಸ್ಯೆಗಳಿರಲಿ, ತೊಂದರೆಗಳು, ಕಷ್ಟಗಳಿರಲಿ, ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ಖಂಡಿತವಾಗೂ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ನಮ್ಮ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಮೊಟ್ಟ ಮೊದಲನೇ ಬಾರಿ ಭೇಟಿ ನೀಡುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.